ದೇಶದ ವಿವಿಧ ಕಡೆಗಳಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಈ ಸೆಲೆಬ್ರಿಟಿಗಳು ಪ್ರೈವೇಟ್ ಜೆಟ್ ಬಳಕೆ ಮಾಡಿದ್ದು ಇದೆ. ರಾಮ್ ಚರಣ್ ಅವರು ಮುಕೇಶ್ ಅಂಬಾನಿ ಮನೆಯ ಕಾರ್ಯಕ್ರಮಕ್ಕೆ ತೆರಳಿದ್ರು. ಈ ವೇಳೆ ರಾಮ್ ಚರಣ್ ಖಾಸಗಿ ಜೆಟ್ನಲ್ಲಿ ತೆರಳಿದ್ದರು ಎನ್ನಲಾಗಿದೆ. ದಕ್ಷಿಣ ಭಾರತದ ಸ್ಟಾರ್ ಹೀರೋಗಳ ಸಂಖ್ಯೆ ದೊಡ್ಡದಿದೆ. ಇಲ್ಲಿನ ಸಿನಿಮಾಗಳ ಬಿಸಿನೆಸ್ ಕೂಡ ಸಣ್ಣದೇನಲ್ಲ. KGF 2, RRR ಸೇರಿ ಅನೇಕ ಸಿನಿಮಾಗಳು 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿವೆ. ಈ ಬಿಸಿನೆಸ್ಗೆ ತಕ್ಕಂತೆ ಸೆಲೆಬ್ರಿಟಿಗಳು ಸಂಭಾವನೆಯನ್ನು ಕೂಡ ಪಡೆದುಕೊಳ್ತಾರೆ. ದಕ್ಷಿಣದಲ್ಲಿ ಹಲವು ಸೆಲೆಬ್ರಿಟಿಗಳು ಐಷಾರಾಮಿ ಜೀವನ ನಡೆಸಿದ್ದಾರೆ. ಈ ಸಾಲಿನಲ್ಲಿ ಅಲ್ಲು ಅರ್ಜುನ್, ಯಶ್, ಪ್ರಭಾಸ್ ಸೇರಿ ಅನೇಕರು ಇದ್ದಾರೆ. ಅದೇ ರೀತಿ ಹಲವು ಸೆಲೆಬ್ರಿಟಿಗಳು ಪ್ರೈವೇಟ್ ಜೆಟ್ ಅನ್ನು ಹೊಂದಿದ್ದಾರೆ. ಅದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಯೋಣ. ತೆಲುಗಿನಲ್ಲಿ ಹೆಚ್ಚು ಸಂಭಾವನೆ ಪಡೆಯೋ ಅಲ್ಲು ಅರ್ಜುನ್, ಪ್ರಭಾಸ್, ರಾಮ್ ಚರಣ್, ಮಹೇಶ್ ಬಾಬು, ಅಕ್ಕಿನೇನಿ, ನಾಗಾರ್ಜುನ, ಚಿರಂಜೀವಿ ಬಳಿ ಪ್ರೈವೇಟ್ ಜೆಟ್ ಇದೆ. ಆಗಾಗ ಈ ಜೆಟ್ನಲ್ಲಿ ಇವರು ಸುತ್ತಾಟ ನಡೆಸ್ತಾರೆ. ಇವರ ಜೊತೆ ತೆರಳೋ ಸೆಲೆಬ್ರಿಟಿಗಳು ಕೆಲವೊಮ್ಮೆ ಈ ಫೋಟೋ ಹಂಚಿಕೊಂಡಿದ್ದೇ ಇದೆ. ಈ ಮೊದಲು ಪುಷ್ಪಾ ಸಿನಿಮಾದ ಪ್ರಚಾರದ ವೇಳೆ ನಟಿ ರಶ್ಮಿಕಾ ಮಂದಣ್ಣ ಅವರು ಖಾಸಗಿ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದ ಫೋಟೋ ಹಂಚಿಕೊಂಡಿದ್ರು. ಇದು ಅಲ್ಲು ಅರ್ಜುನ್ ಅವರ ಜೆಟ್ ಎನ್ನಲಾಗಿದೆ. ದೇಶದ ವಿವಿಧ ಕಡೆಗಳಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಈ ಸೆಲೆಬ್ರಿಟಿಗಳು ಪ್ರೈವೇಟ್ ಜೆಟ್ ಅನ್ನು ಬಳಕೆ ಮಾಡಿದ್ದು ಇದೆ. ರಾಮ್ ಚರಣ್ ಅವರು ಮುಕೇಶ್ ಅಂಬಾನಿ ಮನೆಯ ಕಾರ್ಯಕ್ರಮಕ್ಕೆ ತೆರಳಿದ್ರು. ಈ ವೇಳೆ ರಾಮ್ ಚರಣ್ ಖಾಸಗಿ ಜೆಟ್ನಲ್ಲಿ ತೆರಳಿದ್ರು. ಈ ಫೋಟೋಗಳನ್ನು ರಾಮ್ ಚರಣ್ ಪತ್ನಿ ಉಪಾಸನಾ ಅವರ ಮೇಕಪ್ ಆರ್ಟಿಸ್ಟ್ ಹಂಚಿಕೊಂಡಿದ್ದರು. ಇನ್ನು ಟಾಲಿವುಡ್ ಸಿನಿಮಾಗೆ ದೊಡ್ಡ ಮಾರುಕಟ್ಟೆಯೇ ಇದೆ. ಹಲವು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ನಿರ್ಮಾಣ ಮಾಡಲಾಗ್ತಿದೆ. ಪ್ರತಿ 100-150 ಕೋಟಿ ರೂಪಾಯಿ ಚಾರ್ಜ್ ಮಾಡೋ ಸೆಲೆಬ್ರಿಟಿಗಳು ಟಾಲಿವುಡ್ನಲ್ಲಿ ಇದ್ದಾರೆ. ಇತ್ತೀಚೆಗೆ ಪ್ರಭಾಸ್ ಅವರು ಲಂಡನ್ನಲ್ಲಿ ಪ್ರತಿ ತಿಂಗಳು 60 ಲಕ್ಷ ರೂಪಾಯಿ ಬಾಡಿಗೆ ನೀಡಿ ಒಂದು ಮನೆಯನ್ನು ಬಾಡಿಗೆ ಪಡೆದಿದ್ದಾರೆ ಎನ್ನಲಾಗಿತ್ತು. ಇನ್ನು ಪ್ರಭಾಸ್ ಅವರು ಪ್ರತಿ ಚಿತ್ರಕ್ಕೆ 150 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆಯುತ್ತಾರೆ ಎನ್ನಲಾಗಿದೆ. ರಾಮ್ ಚರಣ್ ಅವರು 50-60 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ. ಮಹೇಶ್ ಬಾಬು ಅವರು ಪ್ರತಿ ಸಿನಿಮಾಗೆ 50-80 ಕೋಟಿ ರೂಪಾಯಿ ಪಡೆದುಕೊಳ್ತಾರೆ. ರಾಜಮೌಳಿ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದು ಈ ಚಿತ್ರಕ್ಕೆ ಅವರು ಪಡೆಯೋ ಸಂಭಾವನೆ 100 ಕೋಟಿ ರೂಪಾಯಿ ಮೀರಲಿದೆ ಎನ್ನಲಾಗ್ತಿದೆ. ಅಲ್ಲು ಅರ್ಜುನ್ ಅವರು ಪುಷ್ಪಾ 2 ಚಿತ್ರಕ್ಕೆ 100 ಕೋಟಿ ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಅಂತ ಸದ್ಯ ಮಾಹಿತಿ ಲಭ್ಯವಾಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.